ಆತ್ಮೀಯರೇ ನಮಸ್ಕಾರ. ನಾನು ಶ್ರೀಮತಿ ಜ್ಯೋತಿಬಾಯಿ ಮತ್ತಿಹಳ್ಳಿ ಅಂತ. ದಾಸನಮನದ ಸಂದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಹಾಗೂ ವಾರ್ಷಿಕೋತ್ಸವಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಈಗಾಗಲೇ ತಾವುಗಳು ಅನೇಕ ಸಂದರ್ಶನಗಳನ್ನು ನಮ್ಮ ಈ ದಾಸನಮನದಲ್ಲಿಯೇ ವೀಕ್ಷಿಸಿರುತ್ತೀರಿ. ಆದರೆ ಈಗ ನಡೆಸುತ್ತಿರುವ ಸಂದರ್ಶನ ನಮ್ಮ ಮಹಿಳಾ ಲೋಕಕ್ಕೆ ಕಲಶಪ್ರಾಯವಾದದ್ದು ಅಂತ ನನ್ನ ಅನಿಸಿಕೆ. ಏಕೆಂದರೆ ಈ ಬಾರಿಯ ಸಂದರ್ಶನವನ್ನು ಹರಿದಾಸಿನಿಯರಿಗೆ ಮಾತ್ರ ನಡೆಸ್ತಾ ಇರೋದು. ಹಾಗಾದರೆ ಇವತ್ತು ನಮ್ಮ ಸಂದರ್ಶನದಲ್ಲಿ ಯಾವ ಹರಿದಾಸಿನಿ ಇರಬಹುದು ಅಂತ ಕುತೂಹಲ ಇರಬೇಕು ಅಲ್ವೇ? ಬನ್ನಿ, ಅವರು ಯಾರು ಅಂದರೆ ನಮ್ಮ ದಾವಣಗೆರೆಯ ಪ್ರಸಿದ್ಧ ದಂತ ವೈದ್ಯೆ, ಸಾಹಿತಿ, ಕವಯಿತ್ರಿ, ಗಾಯಕಿ ಹಾಗೂ ದಾಸ ಸಾಹಿತ್ಯ ಮತ್ತು ಆಧ್ಯಾತ್ಮದಲ್ಲಿ ಆಸಕ್ತಿ ಹೊಂದಿರುವ ಶ್ರೀಮತಿ ರೂಪಶ್ರೀ ಶಶಿಕಾಂತ್ ಇವರು. ತಮ್ಮ ಎಲ್ಲ ಚಟುವಟಿಕೆಗಳ ನಡುವೆಯೂ ಆಧ್ಯಾತ್ಮಿಕತೆಗೆ ಪ್ರಾಧಾನ್ಯತೆಯನ್ನು ಕೊಟ್ಟು ಆ ಭಗವಂತನ ಸೇವೆಯನ್ನು, ದೇವರ ನಾಮಗಳನ್ನು ರಚಿಸುವುದಲ್ಲದೆ ಸುಶ್ರಾವ್ಯವಾಗಿ ಹಾಡುವುದನ್ನು ಸಹ ಮೈಗೂಡಿಸಿಕೊಂಡಿರುತ್ತಾರೆ. ಹಾಗಾದರೆ ಬನ್ನಿ, ಈ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತಿಸುತ್ತಾ ಅವರ ಪರಮಾತ್ಮನ ಸೇವೆಯ ಬಗ್ಗೆ ಅವರಿಂದಲೇ ತಿಳಿಯೋಣ. ಬನ್ನಿ ರೂಪಶ್ರೀ ಅವರೇ, ನಮಸ್ಕಾರ. ಹಾಗೂ ಈ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ, ಸುಸ್ವಾಗತ. ನಮಸ್ಕಾರ. ನಮಸ್ಕಾರ ರೂಪಶ್ರೀ ಅವರೇ. ಈ ದಾಸನಮನ ಕಾರ್ಯಕ್ರಮಕ್ಕೆ ತಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ನಾವು ಕರೆದ ತಕ್ಷಣ ನೀವು ಒಪ್ಕೊಂಡು ಬಂದಿರೋದು ನಮಗೆ ತುಂಬ ತುಂಬ ಸಂತೋಷ ಅನಿಸುತ್ತೆ. ಈಗಾಗಲೇ ದಾಸನಮನದಲ್ಲಿ ತಾವಾಗಲೇ ಈಗ ಎಲ್ರಿಗೂ ಪರಿಚಿತರಾಗಿದ್ದೀರಿ. ಆದರೂ ಕೂಡ ತಮ್ಮ ಬಾಲ್ಯ, ವಿದ್ಯಾಭ್ಯಾಸ, ವೃತ್ತಿ ಜೀವನ, ತಮ್ಮ ಕುಟುಂಬದ ಬಗ್ಗೆ ಸಂಕ್ಷಿಪ್ತವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡ್ರಿ ಅಂತ ಹೇಳಿ ಈ ಮೂಲಕ ತಮ್ಮನ್ನು ನಾನು ಕೇಳಿಕೊಳ್ತಾ ಇದ್ದೀನಿ. ಖಂಡಿತ. ನಾನು ಹುಟ್ಟಿದ್ದು ಬೆಂಗಳೂರಲ್ಲಿ. ನಮ್ಮ ತಂದೆ MB ರಮೇಶ್ ಅಂತ, ಅವರು ಇಂಜಿನಿಯರ್ ಆಗಿದ್ದರು, HALನಲ್ಲಿದ್ದರು. ನಮ್ಮ ತಾಯಿ ರಮಾದೇವಿ ಅಂತ ಅಂದ್ಬಿಟ್ಟು. ನನಗೆ ಒಬ್ಬ ತಮ್ಮ ಇದ್ದಾನೆ, ರಾಗೇಶ್ ಅಂತ. ನಮ್ಮ ನಾದನೇ ಹೆಸರು ರೂಪಶ್ರೀ ಅಂತಂದರೆ. ನಮ್ಮ ತಮ್ಮ, ನಮ್ಮ ನಾದಿನಿ ಅಮೆರಿಕದಲ್ಲಿರ್ತಾರೆ. ಅವರಿಗೆ 2 ಮಕ್ಕಳಿದ್ದಾರೆ, ವಿಭಾ ಮತ್ತು ಶ್ರೀಹರಿ ಅಂತ. ನಾನು ನಮ್ಮ ಅಜ್ಜಿ ಮತ್ತು ಚಿಕ್ಕಪ್ಪ ಚಿಕ್ಕಮ್ಮ ಅವ್ರ ಜೊತೆ ನಾನು ಕುಟುಂಬದಲ್ಲಿದ್ವಿ. ನಾವು ಚಿಕ್ಕವರಿರುವಾಗ ತುಂಬ ಜನ ಬರೋರು ಹೋಗೋರು, ಒಟ್ಟು ಕುಟುಂಬ. ಹಾಗಾಗಿ ಎಲ್ಲರೂ ಒಟ್ಟಿಗೆ ಇದ್ವಿ. ಹಾಗಾಗಿ ತುಂಬ ಜನ ಬರೋರು ಹೋಗೋರು ಎಲ್ಲರೂ ಇದ್ದರು. ನಾನು ಸ್ಕೂಲಲ್ಲಿರುವಾಗಲೇ ಕೂಡ ಸಂಗೀತ ಕಲಿತಾ ಇದ್ದೆ. ಆವಾಗ ನಾನು ಜೂನಿಯರ್ ಪರೀಕ್ಷೆ 10th ಸ್ಟ್ಯಾಂಡರ್ಡಲ್ಲಿರುವಾಗ ಆಯಿತು. ಸೀನಿಯರ್ ಪರೀಕ್ಷೆ ನಾನು ಡೆಂಟಲ್ ಓದ್ತಾ ಇರುವಾಗ 2ನೇ ವರ್ಷದಲ್ಲಿ ಆಯಿತು. ಹಾಗಾಗಿ ನಾನು ಡ್ಯಾನ್ಸು ಕಲಿತಾ ಇದ್ದೆ ಚಿಕ್ಕವರಿರುವಾಗ. ಸ್ಕೂಲಲ್ಲಿ ಬ್ಯಾಂಡ್ ಸೆಟ್ಟಲ್ಲಿದ್ದೆ, ಕೊಳಲು ಓದ್ತಾ ಇದ್ದೆ. ಹೀಗಾಗಿ ನನಗೆ ಮುಂಚಿಂದನೂ ಕೂಡ ನನ್ನ ವಿದ್ಯಾಭ್ಯಾಸದ ಜೊತೆ ಅದರ್ ಕರಿಕ್ಯುಲರ್ ಆಕ್ಟಿವಿಟೀಸ್ ಮಾಡಿ ಅಭ್ಯಾಸ. ನಮ್ಮ ತಂದೆ ತಾಯಿ ಕೂಡ ಎಲ್ಲರಿಗೂ ಎನ್ಕರೇಜ್ಮೆಂಟ್ ಕೊಡ್ತಾಯಿದ್ರು. ಸ್ಕೌಟ್ಸ್ ಆ್ಯಂಡ್ ಗೈಡ್ಸಿಗೆ ಸೇರಿಸಿದ್ರು, NCCಗೆ ಸೇರಿಸಿದ್ರು. ಮುಂದೆ 1997ನಲ್ಲಿ ನಾನು ಡಾಕ್ಟರ್ ಶಶಿಕಾಂತ್ ಅವರನ್ನು ಮದುವೆ ಮಾಡಿಕೊಂಡು ಈ ದಾವಣಗೆರೆಗೆ ಸೊಸೆಯಾಗಿ ಬಂದೆ. ನಮ್ಮ ಅತ್ತೆಯವ್ರ ಹೆಸರು ಜಯಲಕ್ಷ್ಮಿ ಚಂದ್ರಶೇಖರ್ ಅಂತ, ನಮ್ಮ ಮಾವನವ್ರ ಹೆಸರು MJ ಚಂದ್ರಶೇಖರ್ ಅಂತ. ನನಗೆ ಇಬ್ಬರು ನಾದಿನಿಯರಿದ್ದಾರೆ. ಒಬ್ಬರು ಡಾಕ್ಟರ್ ಸ್ವರ್ಣಲತಾ ಅಂತ, ಅವರು ಭದ್ರಾವತಿನಲ್ಲಿ ಅನೆಸ್ಥೆಟಿಸ್ಟ್ ಆಗಿದ್ದಾರೆ, ಅವ್ರ ಹಸ್ಬೆಂಡ್ ಸರ್ಜನ್ನು. ಮತ್ತು ನನ್ನ ಇನ್ನೊಂದು ನಾದಿನಿ ವೀಣಾ ಅಂತ, ಅವರು ಬೆಂಗಳೂರಲ್ಲಿ ಇರ್ತಾರೆ. ಅವ್ರು ಚಾರ್ಟೆಡ್ ಅಕೌಂಟೆಂಟು ಮತ್ತು ಅವ್ರ ಹಸ್ಬೆಂಡು ಕೂಡ ಚಾರ್ಟೆಡ್ ಅಕೌಂಟೆಂಟು. ನಮ್ಮ ಭಾವನವರಿದ್ದಾರೆ, ನಮ್ಮ ಮನೆಯವ್ರ ಅಣ್ಣ, ಅವ್ರ ಹೆಸರು ಡಾಕ್ಟರ್ ಶ್ರೀಕಾಂತ್ ಅಂತ ಅಂದ್ಬಿಟ್ಟು, ಅವರು ಇಂಜಿನಿಯರ್ ಆಗಿದ್ದಾರೆ. ಮತ್ತು ಅವ್ರ ವೈಫು ಕಲಾ ಅಂತ ಅಂದ್ಬಿಟ್ಟು. ಸೊ ಹೀಗೆ ಮತ್ತು ನಮ್ಮೆಲ್ಲರಿಗೂ ಮಕ್ಕಳು. ನನ್ನ ಮಕ್ಕಳು ಇವಾಗ ದೊಡ್ಡವನು ಇವಾಗ ಮೆಡಿಕಲ್ ಆಗಿದೆ, ಒಂದು ಸಚಿನ್ ಭಾರದ್ವಾಜ್ ಅಂತ. ಚಿಕ್ಕವನು ಸಮಿತ್ ಭಾರದ್ವಾಜ್ ಅಂತ, ಅವನು ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ. ಸೊ ಇಷ್ಟು ನನ್ನ ಸಂಕ್ಷಿಪ್ತ ಪರಿಚಯ. ತುಂಬ ಸಂತೋಷ. ಒಂದು ಪಟ್ಟಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ನಿಮ್ಮ ಕುಟುಂಬವೇ ಡಾಕ್ಟರ್ಸು ಅಂತ ಹೇಳಲಿಕ್ಕೆ ನಿಜ ಅಂತ ಹೇಳಿ ಅನಿಸುತ್ತೆ. ಮೇಡಮ್, ನೀವು ವೈದ್ಯಕೀಯ ವೃತ್ತಿಯಾಗಿದ್ದು ಲೌಕಿಕ ಹಾಗೂ ಸಾಮಾಜಿಕ ಜೀವನದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದು ಕೂಡ ಆಧ್ಯಾತ್ಮದಲ್ಲಿ ಅಂದರೆ ದಾಸ ಸಾಹಿತ್ಯದಲ್ಲಿ ತಮಗೆ ಆಸಕ್ತಿ ಬಂದಿದ್ದು ಹೇಗೆ ಅಂತ? ದಾಸ ಸಾಹಿತ್ಯ ನಾವು ಚಿಕ್ಕವರಿರುವಾಗಿನೇ ನಮ್ಮ ಮನೇಲಿ ಹಾಡು ಹಸೆ ಎಲ್ಲ ತುಂಬ ಜಾಸ್ತಿ. ನಮ್ಮ ಅಜ್ಜಿ ಮತ್ತು ನಮ್ಮ ಸೋದರತ್ತೆ ಎಲ್ಲರೂ ಕೂಡ ಹಾಡು ಹೇಳ್ತಾಯಿದ್ರು. ಮತ್ತು ಸಂಗೀತಕ್ಕೆ ತುಂಬ ಪ್ರಾಶಸ್ತ್ಯ. ನಮ್ಮ ಮನೇಲಿ ಏನು ಕಾರ್ಯಕ್ರಮ ಆದರೂ ಎಲ್ಲರೂ ಸೇರ್ಕೊಳ್ಳೋದು, ಹಾಡು ಹೇಳೋದು ಇದೆಲ್ಲ ಇದ್ದೇ ಇತ್ತು. ಮತ್ತು ನಾನು ಮೊದಲೇ ಹೇಳ್ದಂಗೆ ನಾನು ಸಂಗೀತ ಕಲ್ತಿದ್ದರಿಂದ ಸಂಗೀತದ ಎಕ್ಸಾಮ್ಗೋಸ್ಕರ ಈ ವಾಗ್ಗೇಯಕಾರರ ಜೀವನ ಚರಿತ್ರೆ ಅವನ್ನೆಲ್ಲ ಓದ್ತಾ ಇದ್ದೆ.
ಹಾಗಾಗಿ ದಾಸರ ಬಗ್ಗೆ ಎಲ್ಲ ಮುಂಚಿಂದನೇ ಸ್ವಲ್ಪ ಸ್ವಲ್ಪ ಗೊತ್ತಿತ್ತು. ಆದರೆ ನಮ್ಮ ತಾಯಿಯವರ ಭಜನಾ ಮಂಡಳಿನಲ್ಲಿ ಅವರಿಗೆ ದಾಸ ಸಾಹಿತ್ಯ ಅವರು ಹಾಡೋದ್ರ ಜೊತೆಗೆ ಅವನ್ನೊಂದು ದೇವ್ರ ನಾಮಕ್ಕೂ ಅರ್ಥ ಬರ್ಸಕ್ಕೆ ಶುರು ಮಾಡಿದ್ರು. ಸೊ ನಮ್ಮಮ್ಮ ನನ್ನ ಜೊತೆ ಶೇರ್ ಮಾಡ್ಕೊತಾ ಇದ್ರು ಅವ್ರದ್ದೆಲ್ಲ ಅನುಭವಗಳನ್ನು. ಸೊ ಅವರು ಬರೆದಿದ್ದು ಅರ್ಥಗಳು ಮತ್ತು ಅದ್ರ ವಿಶೇಷ ಅರ್ಥಗಳು, ಒಂದೊಂದು ಪದಕ್ಕೂ ಎಷ್ಟು ಅರ್ಥ ಇರುತ್ತೆ, ಇದೆಲ್ಲ ತಿಳ್ಕೊಂಡಾಗ ನನಗೆ ಅದರಲ್ಲಿ ಒಂಥರ ತುಂಬಾ ಆಸಕ್ತಿ ಬಂತು ಅಂತ ಹೇಳ್ಬೋದು. ಈ ರೀತಿ ದಾಸ ಸಾಹಿತ್ಯದಲ್ಲಿ ನನಗೆ ಆಸಕ್ತಿ ಬಂತು. ಅಷ್ಟೇ ಅಲ್ಲ, ಇಲ್ಲಿ ನಾನು ಮದುವೆ ಆಗಿ ಬಂದಮೇಲೆ ನಮ್ಮ ಅತ್ತೆಯವರು ಕೂಡ ತುಂಬ ರಚನೆಗಳನ್ನು ಮಾಡಿದ್ದಾರೆ. ಅವರು ಸೌಂದರ್ಯಲಹರಿ, ಶಿವಾನಂದ ಲಹರಿ ಮತ್ತು ಅನೇಕ ಶಂಕರಾಚಾರ್ಯ ಸ್ತೋತ್ರಗಳನ್ನು ನನಗೆ ಹೇಳಿಕೊಟ್ರು, ಲಲಿತಾ ಸಹಸ್ರನಾಮ ಹೇಳಿಕೊಟ್ರು. ಅವಾಗಿಂದನೂ ನಾನು ಲಲಿತಾ ಸಹಸ್ರನಾಮ ಅಭ್ಯಾಸ ಮಾಡ್ತಾ ಇದ್ದೀನಿ. ಅದರ ಅರ್ಥ ತಿಳ್ಕೊಳ್ಳೋಕ್ಕೆ ತುಂಬ ಆಸಕ್ತಿ ಆಯಿತು. ಸೊ ಫಸ್ಟಿಂದನೂ ಸಂಸ್ಕೃತ ಅರ್ಥ ಆಗಲ್ಲ, ಇದರ ಅರ್ಥ ಏನು ಅಂತ ಅರ್ಥ ತಿಳ್ಕೊಳಕ್ಕೆ ಹೋಗೋದ್ರಿಂದ ಸ್ವಲ್ಪ ಆಧ್ಯಾತ್ಮಿಕದ ಕಡೆ ಮನಸ್ಸು ಯಾವಾಗಲೂ ವಾಲ್ತಾ ಇತ್ತು. ನಮ್ಮ ತಾಯಿ ಮನೇಲೇ ಹೇಗೆ ಸಂಗೀತದ ಎನ್ವಿರಾನ್ಮೆಂಟ್ ಇತ್ತು, ನಮ್ಮ ಅತ್ತೆ ಮನೆಯಲ್ಲೂ ಕೂಡ ಅದೇ ಎನ್ವಿರಾನ್ಮೆಂಟ್ ಇತ್ತು. ನಮ್ಮ ಅತ್ತೆ ಕೂಡ ನನ್ನೆಲ್ಲ ಆ್ಯಕ್ಟಿವಿಟೀಸ್ಗೂ ತುಂಬ ಎನ್ಕರೇಜ್ಮೆಂಟ್ ಕೊಟ್ಟರು. ಮತ್ತು ನಮ್ಮ ಮನೆಯವರು ಅಷ್ಟೇ, ಎಲ್ಲದರಲ್ಲೂ ನಾನು ಏನು ಮಾಡ್ತೀನಿ ಅಂದರೂ ಕೂಡ ನನಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಸಪೋರ್ಟ್ ಮಾಡೋದ್ರಿಂದನೇ ಇಷ್ಟೆಲ್ಲ ಮಾಡೋಕ್ಕಾಗುತ್ತೆ, ಇಲ್ಲದೆ ಖಂಡಿತ ಇಲ್ಲ ಅಂತ ಹೇಳ್ತೀನಿ. ಎಲ್ಲ ಪರಮಾತ್ಮನ ಅನುಗ್ರಹ ಅಂತ ಹೇಳ್ತೀನಿ. ಎಲ್ಲ ಕುಟುಂಬದವರ ಎಲ್ಲ ಸಹಕಾರನೂ ನೀವು ಇಲ್ಲಿ ಸ್ಮರಿಸಿದ್ರಿ. ನಿಜವಾಗ್ಲೂ ಬಹಳ ಧನ್ಯರು ನಿಮ್ಮ ಕುಟುಂಬದವರು ಅಂತ ಹೇಳಲಿಕ್ಕೆ ನನಗೆ ಇಷ್ಟ ಆಗುತ್ತೆ. ಇನ್ನು ತಾವು ದೇವರ ನಾಮಗಳನ್ನು ಸಿರಿಹರಿ ಎಂಬ ಅಂಕಿತವನ್ನು ಉಪಯೋಗಿಸ್ಕೊಂಡು ನೀವು ದೇವರ ನಾಮಗಳನ್ನು ರಚನೆಯನ್ನು ಮಾಡ್ತಾ ಇದ್ದೀರಿ. ಈ ಅಂಕಿತ ತಮಗೆ ಯಾರಿಂದಲಾದರೂ ಸಿಕ್ಕಿದ್ದ, ಅಥವಾ ನೀವೇ ಇದನ್ನು ನಿಮಗೆ ಪ್ರೇರಣೆಯಾಗಿ ಆರಿಸ್ಕೊಂಡಿದ್ದ, ಅಥವಾ ಇದನ್ನು ನೀವೇ ಪ್ರೇರಣೆಯಿಂದ ಆರಿಸ್ಕೊಂಡಿದ್ದಾದರೆ ಇದನ್ನೇ ಅಂಕಿತವನ್ನು ಮಾಡ್ಕೊಳ್ಳಿಕ್ಕೆ ಏನಾದರೂ ನಿಮಗೆ ಕಾರಣ ಇದೆಯಾ? ಖಂಡಿತ ಮೇಡಮ್. ನಮ್ಮ ಅತ್ತೆ ಅವರು ರಚನೆ ಮಾಡ್ತಿದ್ರು ಅಂತ ಆಗಲೇ ಹೇಳಿದ್ದೀನಿ ನಾನು. ಅವರು ಜಯ ಅನ್ನೋ ಅಂಕಿತನ ಇಟ್ಕೊಂಡು ರಚನೆ ಮಾಡ್ತಾಯಿದ್ರು. ನನಗೂ ಅದಕ್ಕೆ ಒಂದು ಚಿಕ್ಕ ಅಂಕಿತ ಇಟ್ಕೋಬೇಕು, ನನ್ನ ಎಲ್ಲ ಕವನಗಳಲ್ಲೂ ಅದು ಹೊಂದ್ಕೊಂಡು ಹೋಗೋಂಗಿರ್ಬೇಕು ಅಂತ ಅನಿಸ್ತು. ನಾನು ಕವನ ಬರೆಯೋಕ್ಕೆ ಶುರು ಮಾಡಿದ್ಮೇಲೆ ಆವಾಗ ನಾನು ಪುರಂದರ ಸಾಹಿತ್ಯ ದರ್ಶನ ಅಂತ ಒಂದು ಪುಸ್ತಕ ಇದೆ, ಅದರಲ್ಲಿ ನಾನು ಓದಿದ್ದೆ. ಏನಪ್ಪ ಅಂತಂತಂದರೆ, ಪ್ರತಿಯೊಂದು ಜೀವಿನಲ್ಲೂ ಬಿಂಬರೂಪಿಯಾಗಿರುವಂಥ ಪರಮಾತ್ಮನಿಗೆ ಹರಿ ಅಂತ ಹೆಸರು ಅಂತ ಓದಿದ್ದೆ. ಆದ್ದರಿಂದ ನನಗೆ ಒಂದು ವಿಷಯ ಗೊತ್ತಿತ್ತು, ಏನಪ್ಪ ಅಂದರೆ ಈ ಅಂಕಿತ ಅಂದರೆ ಗುರುಗಳು ಪ್ರದಾನ ಮಾಡ್ತಾರೆ, ಅವರು ನಮ್ಮ ಬಿಂಬರೂಪರ ದರ್ಶನ ನಮಗೆ ಮಾಡಿಸಿ ನಮಗೆ ಅಂಕಿತವನ್ನು ಕೊಡ್ತಾರೆ ಅಂತ ಗೊತ್ತಿತ್ತು. ಸೊ ಅದು ಆಗೋ ತನಕ ಹರಿ ಅಂತಲೇ ಯಾಕೆ ಇಟ್ಕೋಬಾರ್ದು ಅಂತ ನನಗನ್ನಿಸ್ತು. ಅದನ್ನು ನಾನು ನಮ್ಮ ಗುರುಗಳ ಹತ್ರ ಕೇಳಿದಾಗ ಅವರೇನು ಹೇಳಿದ್ರು ಅಂತಂದರೆ, ಹೌದಮ್ಮ, ನೀವು ಬರೀವಾಗ ನಿಮಗೆ ಅಹಂಕಾರ ಬರ್ಬೋದು, ಹರಿ ಅಂದರೆ ಹರಣ ಮಾಡೋದು. ಸೊ ನಿನ್ನ ಎಲ್ಲ ಅಹಂಕಾರನೂ ಹರಣ ಮಾಡಿಬಿಡ್ತಾನೆ, ಆದ್ದರಿಂದ ತುಂಬ ಸೂಕ್ತವಾಗಿದೆ ಇಟ್ಕೊ ಅಂತ ಹೇಳಿದ್ರು. ಸೊ ನಾನು ಸುಮಾರು ಕವನಗಳಿಗೆ ಹರಿ ಅಂತಲೇ ಅಂಕಿತ ಕೊಡ್ತಾ ಇದ್ದೆ. ಅದಾದಮೇಲೆ ನನಗನ್ನಿಸ್ತು, ನಾರಾಯಣ ಲಕ್ಷ್ಮೀದೇವಿ ಇಲ್ಲದೆ ಇರಬಾರ್ದು ಅಂತ ಏನೋ ಒಂದು ಅನ್ನಿಸ್ತು. ಅವತ್ತಿಂದ ಶ್ರೀಹರಿ ಅಂತ ಇಟ್ಕೊಳ್ಳೋ ಬದಲು ಸಿರಿಹರಿ ಅಂತ ಇಟ್ಕೊಂಡಿದ್ದೀನಿ. ಅದೇ ಅಂಕಿತನ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಒಳ್ಳೆಯದು ಮೇಡಮ್. ಹರಿ, ಸಿರಿಹರಿ, ಯಾಕೆ ಸಿರಿ ಮತ್ತು ಹರಿ ಸೇರಿಸಿದ್ರಿ? ಮತ್ತು ಹರಿ ಅಂದರೆ ಅಹಂಕಾರಗಳನ್ನು ಹರಣ ಮಾಡುವಂಥವನು ಅಂತ ಹೇಳಿ ನೀವು ತಿಳ್ಕೊಂಡು, ಅಂದರೆ ನಿಮ್ಮಲ್ಲಿ ಯಾವ ರೀತಿಯ ಅಹಂಕಾರವು ಬರಬಾರ್ದು ಅಂತ ಹೇಳಿ ಸಿರಿಹರಿಯನ್ನು ನೆನೆದು ನೀವು ನಿಮ್ಮ ಚಟುವಟಿಕೆಗಳನ್ನು ಮಾಡ್ತೀರಿ ಅನ್ನುವಂಥದ್ದನ್ನು ಇಲ್ಲಿ ಸ್ಪಷ್ಟವಾಗಿ ತಾವು ತಿಳಿಸಿಕೊಟ್ರಿ. ತುಂಬ ಸಂತೋಷ ಮೇಡಮ್, ತುಂಬ ಧನ್ಯ ಅಂತ ಅನಿಸುತ್ತೆ. ಇನ್ನೊಂದು ವಿಚಾರ ಏನು ಅಂದರೆ, ಈಗ ನಾನು ಅನೇಕ ದಿನಪತ್ರಿಕೆಗಳಲ್ಲಿ ಮತ್ತು ಫೇಸ್ಬುಕ್ಗಳಲ್ಲಿ, ಗ್ರೂಪ್ಗಳಲ್ಲಿ ನಾನು ನಿಮ್ಮ ಸಾಹಿತ್ಯವನ್ನು ಓದಿದ್ದೀನಿ. ಎಷ್ಟೊಂದು ಬರೆದಿದ್ದೀರಾ ನೀವು ಎಲ್ಲವೂ. ದೇವ್ರ ನಾಮಗಳು ಬರೀತೀರಿ, ಕವಿತೆಗಳನ್ನು ಬರೀತೀರಿ, ಭಾವಗೀತೆಗಳನ್ನು ಬರೀತೀರಿ, ಮತ್ತು ವಿಶೇಷವಾದ ಘಟನೆಗಳ ಬಗ್ಗೆ, ಈಗ ಮದರ್ಸ್ ಡೇ ಬಂತು, ಅಮ್ಮನ ಬಗ್ಗೆ ಬರೆದ್ರಿ. ಸೊ ಹೀಗೆ ನೀವು ಎಷ್ಟೊಂದು ವಿಷಯಗಳನ್ನು ನೀವು ಸಂಗ್ರಹ ಮಾಡಿಕೊಂಡು ನೀವು ಅದನ್ನಷ್ಟನ್ನು ಬರೀತೀರಾ. ನೀವು ಆ್ಯಕ್ಚುಲಿ ಹೇಳ್ತಾರೆ, ರವಿ ಕಾಣದ್ದು ಕವಿ ಕಾಣ್ತಾನೆ ಅಂತ ಹೇಳೋದು ಸುಳ್ಳಲ್ಲ. ನನಗೆ ನೀವು ಬರೆಯೋದು ನೋಡಿದರೆ ಏನು ಅನ್ಸುತ್ತೆ ಅಂದರೆ, ನಿಮ್ಮ ಕಲ್ಪನೆಗೆ ಸಿಗದೇ ಇರುವಂತಹ ವಿಷಯವು ಯಾವುದೂ ಇಲ್ಲೇ ಇಲ್ವೇನೋ ಅಂತ ಹೇಳಿ ನನಗೆ ಒಂದೊಂದು ಸರ್ತಿ ಭಾವನೆ ಆಗುತ್ತೆ. ಆದರೂ ಕೂಡ ಇಲ್ಲಿ ನಾನು ಒಂದೇ ಒಂದು ನಮ್ಮ ದಾಸವರಣ್ಯರ ಒಂದು ಇದು ನನಗೆ ಜ್ಞಾಪಕ ಆಗುತ್ತೆ. ಏನು ಅಂತ ಹೇಳಂದರೆ, ನಮ್ಮ ಕನಕದಾಸರು ಅವರು ಒಂದು ಹಾಡನ್ನು ರಚನೆ ಮಾಡಿದರು. ಏನು? ಬಂಟನಾಗಿ ಬಾಗಿಲ ಕಾಯುವೇನಾ, ಬಂಟನ
ಬಾಗಿಲ ಕಾಯುವೆ ವೈಕುಂಠ ಶ್ರೀಹರಿಯ ದಾಸರ ಮನೆಯ ಬಂಟನಾಗಿ ಬಾಗಿಲ ಕಾಯುವೆ ಬಂಟನಾಗಿ ಬಾಗಿಲ ಕಾಯುವೆ. ಇದನ್ನ ರಚಿಸಿದ್ರು ಅವರು. ಅದರ ಹಿನ್ನೆಲೆಯನ್ನು 1-2 ಪುಸ್ತಕಗಳಲ್ಲಿ ನಾನು ಓದಿದ್ದೀನಿ. ಬೇರೆ ಬೇರೆ ರೀತಿಯಾದಂಥದ್ದು ಒಂದು ಕಾರಣವನ್ನು ಕೊಟ್ಟಿದ್ದಾರೆ. ಇರಲಿ, ಒಂದು ಅಂತ ಹೇಳಂದರೆ, ಗುರುಗಳನ್ನು ಕನಕದಾಸರು ಕಾಣೋದಕ್ಕೆ ಬಂದಾಗ ಕೃಷ್ಣ ಗುರುಗಳ ಮುಂದೆ ಕುಣಿತಾ ಇದ್ದಂತೆ. ರೂಮಲ್ಲಿ ಕೋಣೆಯ ಬಾಗಿಲಲ್ಲಿ ನಿಂತ್ಕೊಂಡು ಕನಕದಾಸರು ಮಧ್ಯೆ ನೋಡಿದ್ರಂತೆ. ಅವ್ರಿಗೆ ಏನನ್ನಿಸ್ತು, ಒಳಗೆ ಬರಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಅಕಸ್ಮಾತ್ ಕೃಷ್ಣ ಅದೃಶ್ಯ ಆಗ್ಬೋದು, ಕೃಷ್ಣ ಅದೃಶ್ಯ ಆಗ್ಬಿಟ್ಟ ಅಂತ ಗುರುಗಳಿಗೆ ನನ್ನ ಮೇಲೆ ಬೇಸರ ಆಗ್ಬೋದು. ಆದ್ದರಿಂದ ಗುರುಗಳು ತಾವೇ ಬಾಗಿಲು ತೆಕ್ಕೊಂಡು ಹೊರಗೆ ಬರೋವರೆಗೂ ನಾನು ಕಾಯೋಣ ಅಂತೇಳಿ ಹೊರಗೆ ಕೂತ್ಕೊಂಡಾಗ ಈ ಕೃತಿಯನ್ನು ರಚನೆ ಮಾಡಿದ್ರು ಅಂತ ಒಂದು ಕಡೆಗೆ ನಾನು ಓದಿದ್ದೀನಿ. ಇನ್ನೊಂದು ಕಡೆ ಅಂತ ಹೇಳಂದರೆ, ಈ ಬೇಲೂರಿಗೆ ಬಂದಂತೆ ಕನಕದಾಸರು. ಅಲ್ಲಿ ಬೇಲೂರು ಚೆನ್ನಕೇಶವನ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ವೈಕುಂಠದಾಸರು ಪರಮ ಭಕ್ತರು, ಚೆನ್ನಕೇಶವನ ಪರಮ ಭಕ್ತರು, ಅವರು ದಿನ ಬರ್ತಾ ಇದ್ರಂತೆ. ಅದನ್ನು ನೋಡಿ ಅವರು ವೈಕುಂಠದಾಸರ ಮನೆ ಹತ್ರ ಹೋಗಿ ಕನಕದಾಸರು ದಿನ ಆ ದಾಸರು ಹೊರಗಡೆ ಬರೋದ್ರಲ್ಲೇ ಅವರ ಅಂಗಳ ಎಲ್ಲ ಕಸ ಗುಡಿಸಿ ಕ್ಲೀನ್ ಮಾಡಿ ಇಟ್ಟಿರ್ತಿದ್ರಂತೆ. ವೈಕುಂಠದಾಸರು ಒಂದಿನ ಕೇಳಿದ್ರಂತೆ, ಯಾರಪ್ಪ ನೀನು, ಯಾಕೆ ನಮ್ಮನೆ ಕಸ ಗುಡಿಸ್ತೀಯ ನೀನು ಅಂತ ಕೇಳಿದ್ರೆ, ಆವಾಗ ಅವರು ಈ ಹಾಡನ್ನು ಹೇಳಿದ್ರಂತೆ, ವೈಕುಂಠ ಶ್ರೀಹರಿಯ ದಾಸರ ಮನೆಯ ಬಂಟನಾಗಿ ವಾಯುವೆ ಅಂತ ಹೇಳಿ ತಮ್ಮ ಮುದ್ರಿಕೆ ಸಮೇತ ಈ ಹಾಡನ್ನು ಹೇಳಿದ್ರಂತೆ. ಆವಾಗ ವೈಕುಂಠದಾಸರಿಗೆ, ಓ ಇವರು ಕನಕದಾಸರು, ಪರಮ ಪೂಜ್ಯರು ಇವರು, ಶ್ರೀಹರಿಗೆ ಬಹಳಷ್ಟು ಹತ್ತಿರದವರು ಇವರು ಅಂತ ಹೇಳಿ, ಅವರು ಯಾರು ಅಂತ ಹೇಳಿ ಗೊತ್ತಾಗಿ ಅವರನ್ನು ಸಕಲ ಗೌರವಗಳಿಂದ ಮನೆಯೊಳಗೆ ಕರ್ಕೊಂಡು ಹೋದಂತೆ. ಇದು ಯಾಕೆ ಹೇಳಿದೆ ಅಂತ ಹೇಳಂದರೆ, ಕನಕದಾಸರಿಗೆ ಅದು ಒಂದು ಸಾಕ್ಷಾತ್ಕಾರ ಆಗಿತ್ತು ಭಗವಂತಂದು ಅಂತ ಹೇಳಿ ನನಗೆ ಇದರಿಂದ ತಿಳಿದು ಬರ್ತಾ ಇದೆ. ಹಾಗೆ ತಾವು ಬೇರೆ ಬೇರೆ ನಿಲುಕದ ವಸ್ತುವೇ ಇಲ್ಲ ನಿಮ್ಮ ಕಲ್ಪನೆಗೆ ಅಂತ ನಾನು ಹೇಳಿದ್ನಲ್ಲ, ನೀವು ಅಡುಗೆ ಮನೆ ವಸ್ತುಗಳು, ಸಾಸಿವೆ, ಜೀರಿಗೆ, ಧನಿಯಾ, ಜೀರಿಗೆ, ಇದ್ರ ಬಗ್ಗೆನೂ ನೀವು ಬರೆದಿದ್ದೀರಿ. ಹೌದು, ಇವೆಲ್ಲ ಹೊರಗಡೆಗೆ ನಿಮಗೆ ಕಾಣಿಸ್ತವೆ, ಅದನ್ನು ನೋಡ್ತೀರಿ, ಅದರ ಉಪಯೋಗಗಳು ಗೊತ್ತಾಗುತ್ತೆ, ಪ್ರಾಸಬದ್ಧವಾಗಿ ನೀವು ರಚನೆ ಮಾಡ್ತೀರಿ ಅಂತ ಹೇಳಿ ನಾವು ಅಂದ್ಕೋಬೋದು. ಅದಕ್ಕೆ ಸಂಶಯವೇ ಇಲ್ಲ, ಅದಕ್ಕೇನು ಬೇರೆ ಪ್ರಶ್ನೆ ಇಲ್ಲ ಅಂದ್ಬೋದು. ಆದರೆ ಒಂದು ವಿಚಾರ ನನಗೆ ಏನು ಬೇಕು ಅಂತ ಹೇಳಂದರೆ, ನೀವು ಗುರುಗಳ ಆರಾಧನೆಗಳು, ಜಯಂತಿಗಳು, ಮತ್ತು ವಿಶೇಷ ಗುರುಗಳ ಮತ್ತು ಭಗವಂತನ ಒಂದು ತೇರು, ಜಾತ್ರೆಗಳು ಇವೆಲ್ಲ ಆದಾಗ ವಿಶೇಷ ಸಂದರ್ಭಗಳಲ್ಲೂ ಕೂಡ ನೀವು ಎಲ್ಲ ಭಗವಂತ, ಎಲ್ಲ ದೇವರುಗಳ ರೂಪಗಳ ಮೇಲೂ ಕೂಡ ನೀವು ಬರೀತೀರಿ. ನಾನು ನೋಡಿದ್ದೀನಿ, ನೀವು ಪ್ರಹ್ಲಾದನ ಬಗ್ಗೆ, ನರಸಿಂಹನ ಬಗ್ಗೆ ನೀವು ಬರೆದಿರುವಂಥದ್ದು. ಇವೆಲ್ಲ ಬರೆಯುವಾಗ ನಿಮಗೆ ಯಾವುದಾದ್ರೂ ಒಂದು ಸ್ಫೂರ್ತಿ ಅಥವಾ ಪ್ರೇರಣೆ ನಿಮಗೆ ಬೇಕಲ್ಲ, ಅಥವಾ ಅದು ವಂಶ ಪಾರಂಪರಿಕವಾಗಿ ಬಂದಿರಬೇಕು ಒಂದು. ಇಲ್ಲ ಅಂತ ಹೇಳಂದರೆ ನೀವು ಆಧ್ಯಾತ್ಮದಲ್ಲಿ ಹೆಚ್ಚು ಅಭ್ಯಾಸವನ್ನು ಮಾಡಿ ನಿಮ್ಮನ್ನು ತೊಡಗಿಸಿಕೊಂಡು ಬಂದಿರಬೇಕು ಒಂದು. ಇಲ್ಲ ಅಂದರೆ ಈ ದಾಸವರಣ್ಯರಿಗೆ ಸಾಕ್ಷಾತ್ಕಾರ ಆಗಿರಬೇಕು ಅನ್ನೋದು ಒಂದು. ಯಾಕೆಂದರೆ ನಮ್ಮ ಭೀಮವ್ವನವರು, ಅಂದರೆ ಹರಪನಹಳ್ಳಿ ಭೀಮವ್ವನವರು ಭೀಮೇಶ ಕೃಷ್ಣ ಮುದ್ರಿಕೆಯನ್ನು ಉಪಯೋಗಿಸಿ ಹಾಡುಗಳನ್ನು ಅವರು ಮಾಡ್ತಾ ಇದ್ರಲ್ಲ, ಆವಾಗ ಭಗವಂತ ಅವ್ರ ಮುಂದೆ ಕುಣಿತಾ ಇದ್ದಂತೆ. ಚಿತ್ರಪಟದಲ್ಲಿ ಅವ್ರಿಗೆ ಈ ಫಿಲಮ್ನಲ್ಲಿ ಸ್ಕ್ರೀನ್ ಓಡ್ದಂಗೆ ಅವ್ರ ಮುಂದೆ ಓಡ್ತಾ ಇತ್ತಂತೆ. ಅವರು ಎಲ್ಲ ರಚನೆಗಳನ್ನು ಅವ್ರು ಮಾಡ್ತಾ ಇದ್ರಂತೆ. ಹಾಗೆ ನಾನು ಆ ಮಟ್ಟಕ್ಕೆ ಅಂತ ಹೇಳ್ತಾ ಇಲ್ಲ, ಆದರೂ ನಿಮ್ಮದೇ ಆದ ಒಂದು ಮಟ್ಟದಲ್ಲಿ ನಿಮಗೆ ಏನಾದರೂ ಒಂದು ಈ ಥರ ಪ್ರೇರಣೆ ಇದೆಯಾ ಅಂತ ಹೇಳಿ ನನಗೆ ತುಂಬ ಕುತೂಹಲ ಇದೆ. ಸ್ವಲ್ಪ ನಾವು ತಿಳಿಸ್ಕೊಟ್ರೆ ತುಂಬ ಸಂತೋಷ. ನೀವು ಒಂದು ಪದ ಉಪಯೋಗಿಸಿದ್ರಿ, ಸಾಕ್ಷಾತ್ಕಾರ ಅಂತ. ನಾವು ಸಾಧನೆ ಅನ್ನೋದನ್ನೇ ಒಂದು ಬೆಟ್ಟ ಅಂತ ಅಂದ್ಕೊಂಡ್ರೆ, ಸಾಕ್ಷಾತ್ಕಾರ ಅದರ ತುತ್ತ ತುದಿನಲ್ಲಿರುತ್ತೆ. ನಾನಿನ್ನೂ ಕೂಡ ಆ ಬೆಟ್ಟದ ಪಾದದಲ್ಲಿದ್ದೀನಿ, ಫಸ್ಟ್ ಸ್ಟೆಪ್ಪಲ್ಲಿದ್ದೀನಿ. ಅದರಿಂದ ಅದೆಲ್ಲ ಏನೂ ಇಲ್ಲ. ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನನಗೆ ಮೊದಲಿಂದನೂ ಕೂಡ ಅಧ್ಯಯನ ಮಾಡೋದು, ಓದೋದು ತುಂಬ ಇಷ್ಟ. ನಾನು ಈ ಮಕ್ಕಳು ಓದೆಲ್ಲ ಒಂದು ಸ್ಟೇಜಿಗೆ ಬಂದು ಸ್ವಲ್ಪ ಫ್ರೀ ಆದ ನಂತರ DBG ಅವ್ರ ಕಗ್ಗ ಓದಿದೆ. ಅದಾದಮೇಲೆ ಉಪನಿಷತ್ಗಳ ಬಗ್ಗೆ ತಿಳ್ಕೊಬೇಕಂತ ಓದಿದೆ. ಆವಾಗ ಅಧ್ಯಾತ್ಮ ಪ್ರಕಾಶನದು ಒಂದು ಪುಸ್ತಕ ಓದಿದೆ. ಆವಾಗ ಅದರಲ್ಲಿ ಬರ್ತಿತ್ತು, ಪರಮಾತ್ಮನ ನೀವು ಪ್ರಕೃತಿಯಲ್ಲಿ ಕಾಣ್ರಿ ಅಂತ ಅಂದ್ಬಿಟ್ಟು. ಸೊ ಅವಾಗಿಂದನೂ ನಾನು ಪ್ರಕೃತಿನ ನೋಡೋ ದೃಷ್ಟಿಕೋನ ಸ್ವಲ್ಪ ಬದಲಾವಣೆ ಆಗ್ತದೆ. ಆವಾಗ ತುಂಬ ಸ್ಫೂರ್ತಿ ಬರ್ತಾಯಿತ್ತು. ಒಂದೊಂದು ಹೂ ನೋಡಿದ್ರು ಅದರಿಂದ ಏನೋ ಒಂದು ಸಂದೇಶ ನನಗೆ ಸಿಗ್ತಾ ಇದೆ ಅಂತ. ಸೊ ಅದನ್ನೇ ನನ್ನ ಕವನಗಳಲ್ಲಿ ಇಡೋಕ್ಕೆ ಶುರು ಮಾಡಿದೆ ನಾನು. ಅದಾದಮೇಲೆ ನಾನು ದೇವರ ಬಗ್ಗೆ ಬರೀವಾಗ ಯೂಶುವಲ್ ಆಗಿ ನಾನು ಪ್ರವಚನಗಳು ಭಾಳ ಕೇಳ್ತೀನಿ. ಬ್ರಹ್ಮಣಾಚಾರ್ಯ ಪ್ರವಚನ, ಮತ್ತು ಪವನಾಚಾರ್ಯ ಕಲ್ಲಾಪುರ ಅವ್ರ
ಪ್ರವಚನಗಳನ್ನು ಕೇಳ್ತೀನಿ. ಅವರ ಭ್ರಮಣಾಚಾರ್ಯ ಪ್ರವಚನ ನೀವು ಕೇಳಿದರೆ ಅವರು ಈ ಕಥೆಯಲ್ಲಿ ನಮಗೊಂದು ಕಥೆ ಇದೆ ಅಂತ ಹೇಳ್ತಾರೆ. ಅದರಲ್ಲಿ ಏನಿರುತ್ತೆ ಅಂತಂದರೆ ಅದು ಜಿಸ್ಟಿಂದ ಅವರು ನಮಗೊಂದು ಸಂದೇಶನ ಕೊಡ್ತಿರ್ತಾರೆ. ಇವು ನನಗೆ ತುಂಬ ಇಷ್ಟ ಆಗ್ತಾ ಇತ್ತು. ಸೊ ಆ ಪ್ರವಚನ ಕೇಳಿ ಮುಗಿಸಿದ ತಕ್ಷಣ ಅವರು ದೇವ್ರದ್ದು ಏನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತಾರಲ್ಲ, ನನಗೆ ಮೊದಲಿಂದನೂ ಭಾಗವತ ತುಂಬ ಇಷ್ಟ. ಚಿಕ್ಕವಳಿರುವಾಗಿಂದ ಓದ್ತಾ ಇದ್ದೀನಿ. ನಾನು ಕೇಳೋದು ಭಾಗವತ ಪ್ರವಚನಗಳೇ ಹೆಚ್ಚು ಕೇಳ್ತೀನಿ. ರುಕ್ಮಿಣೀಶ ವಿಜಯ, ಭಾಗವತ ಇವೆಲ್ಲ. ಸೊ ಆ ಕೃಷ್ಣನ ವರ್ಣನೆ ಅವ್ರು ಮಾಡಿರ್ತಾರಲ್ಲ, ಅದರ ಇಂಪಾರ್ಟೆಂಟ್ ಪಾಯಿಂಟ್ಸೇ ನನ್ನ ಕವನದಲ್ಲಿ ಬರೋಕ್ಕೆ ಶುರು ಆಗೋಗ್ಬಿಟ್ಟು. ಇದಲ್ಲದೆ ಕೆಲವು ಸತಿ ನಾನು ಫೋಟೋ ನೋಡಿದಾಗ ಮತ್ತು ಕೆಲವು ವಿಶೇಷವಾದ ಅಲಂಕಾರಗಳನ್ನು ನೋಡಿದಾಗ ಕೂಡ ಕವನಗಳು ಬರುತ್ತೆ. ಕೆಲವು ಸತಿ ತುಂಬ ಬೇಜಾರಾದಾಗ ಬರುತ್ತೆ, ತುಂಬ ಸಂತೋಷ ಆದಾಗ ಬರುತ್ತೆ, ಕೆಲವು ಯಾವುದೋ ಒಂದೊಂದು ವಿಷಯಗಳು ಬರುತ್ತೆ, ಭಾವನೆಗಳು. ಬಟ್ ನೀವು ಹೇಳ್ದಂಗೆ ಈ ಸ್ಟೋರಿ ಥರ ಕಾಣೋದು ಅದು ನನ್ನ ಕತೆ ಬರೆಯುವಾಗ ನನಗೆ ಅನುಭವ ಆಗಿದೆ. ಸೊ ಕತೆಗಳು ಬರೆಯುವಾಗ ಅದು ಸ್ಟೋರಿ ಥರ ಬರುತ್ತೆ. ಆಮೇಲೆ ಇನ್ನೊಂದು ಕೆಲವು ಕೃಷ್ಣ ಲೀಲೆಗಳು ಬರೆದಿದ್ದೀನಿ ನಾನು. ಯಶೋದೆ ಕೃಷ್ಣನಿಂದ ಓಡೋದು ಅವೆಲ್ಲ, ಅದೆಲ್ಲ ನನಗೆ ಈ ಥರ ಕಣ್ಣಿಂದ ಕಂಡಿರೋದೇ ಬರ್ತಿದ್ದೀನಿ ನಾನು. ಅಂದರೆ ಒಂದು ಭಾವುಕತೆ ಬರುತ್ತೆ, ಎಷ್ಟು ಪುಣ್ಯವಂತೆ ಯಶೋದೆ ಅನ್ನೋ ಭಾವನೆ ಬಂದ್ಬಿಡುತ್ತಲ್ಲ, ಆ ಭಾವನೆ ಹಿಂದೆನೇ ಆ ಥರ ಚಿತ್ರಗಳು ಬರುತ್ತೆ. ಸೊ ನನಗೇನು ಅನ್ಸುತ್ತೋ ಅದು ಸತ್ಯ, ನಿಮ್ಮ ಮನಸ್ಸಿಗೆ ಅದು ಇದಾಗೋಗ್ಬಿಟ್ಟಿರುತ್ತೆ, ಒಗ್ಕೊಂಡ್ಬಿಡುತ್ತೆ ಆ ಸತ್ಯ. ಹಾಗಾಗಿ ನಿಮ್ಗೆ ಆ ಭಾವನೆಗಳು ಭಾವನೆ ಬರುತ್ತೆ. ಇವಾಗ ನಮಗೆ ನಾನು ಭಾವುಕಳಾದಾಗ ತುಂಬಾ ಒಳ್ಳೆ ಕವನಗಳು ಬರುತ್ತೆ ಅಂತ ನನ್ನ ಅಬ್ಸರ್ವೇಷನ್. ಬಟ್ ಈ ಕವನಗಳ ಬಗ್ಗೆ ಜನರಲ್ ಆಗಿ ನಾನು ಹೇಳಬೇಕು ಅಂದರೆ ಇದು ಯಾವುದು ನಾನು ಬರ್ತಿದ್ದು ಅಂತ ನಾನು ಹೇಳಕ್ಕೆ ಇಷ್ಟಪಡೋದಿಲ್ಲ. ಯಾಕೆ ಅಂತಂದರೆ ಇವಾಗ ನಾನು ಬರ್ತಿರೋದನ್ನು ನೀವು ಅಳಿಸಾಕ್ಬಿಟ್ಟು ಮತ್ತೆ ಬರೀದ್ರೆ ನನ್ನ ಕೈ ಬರೋಲ್ಲ. ಅದು ಏನೋ ಆ ಪರಮಾತ್ಮ ಆ ಟೈಮಲ್ಲಿ ಅವ್ನು ನುಡಿಸ್ತಾನೆ. ಎಲ್ಲರೊಳಗೂ ನಿಂತು ನುಡಿಸಿ ಮಾಡಿಸುವ ಅಂತ ಏನು ಹೇಳ್ತಾರಲ್ಲ, ಅದೇ ಅನುಭವ ನನಗಾಗಿದೆ, ಪ್ರೇರಣೆ. ಮತ್ತೆ ಇನ್ನೊಂದು ವಿಷಯ ಏನು ಹೇಳಬೇಕು ಅಂದರೆ, ಇವಾಗ ನಾನು 5 ವರ್ಷದಿಂದ ದಾಸ ಸಾಹಿತ್ಯ ಅಧ್ಯಯನ ಮಾಡ್ತಾ ಇದ್ದೀನಿ. ಸೌರಭ ದಾಸ ಸಾಹಿತ್ಯ ವಿದ್ಯಾಲಯ ಅಂತ ಇದೆ. ಅದರಿಂದ ಅವರು ದಾಸ ಸಾಹಿತ್ಯನ ಪಾಠ ಮಾಡಿಸ್ತಾರೆ. ಸೊ ದಾಸ, ದಾಸಶ್ರೀ, ದಾಸನಿಧಿ, ದಾಸ ಶಿರೋಮಣಿ. ಇವಾಗ ನಾನು ದಾಸ ಶಿರೋಮಣಿ, ದಾಸರತ್ನ, ದಾಸ ಶಿರೋಮಣಿ 5ನೇ ಕ್ಲಾಸ್, 5ನೇ ವರ್ಷ. ಸೊ ಇವಾಗ ಈ 5 ವರ್ಷದಲ್ಲಿ ಅವರು ನಮಗೆ ಮಧ್ವಾಚಾರ್ಯರ ಪ್ರಕಾರದ ಪ್ರಮೇಯಗಳು ಮತ್ತು ದಾಸರ ಸಾಹಿತ್ಯದಲ್ಲಿ ಬರುವ ಪ್ರತಿಯೊಂದು ವಿಷಯಗಳ ಬಗ್ಗೆನೂ ನಮಗೆ ಹೇಳ್ಕೊಟ್ಟಿದ್ದಾರೆ. ಸೊ ಕೆಲವು ಅದನ್ನು ಓದಿದಾಗ ಅದು ಅದೇ ಥರ ಬರುತ್ತೆ. ಮತ್ತು ನಾನು ಅಬ್ಸರ್ವ್ ಮಾಡಿರೋದು, ಕೆಲವು ದಾಸರ ಕೃತಿಗಳನ್ನು ನಾನು ಅಧ್ಯಯನ ಮಾಡಿದಾಗ ಅದೇ ರೀತಿಯಲ್ಲಿ ಕೃತಿ ರಚನೆಗಳು ಆಗಿರೋದು ಇದೆ ಅಂತ ಹೇಳ್ಬೋದು. ಮತ್ತು ನನಗೆ ಪ್ರಸನ್ನ ವೆಂಕಟದಾಸರ ಸಾಹಿತ್ಯ ತುಂಬ ಇಷ್ಟ. ನಮ್ಮ ತಾಯಿಗೆ ಸನ್ಮಾನ ಮಾಡಿದಾಗ ಪ್ರಸನ್ನ ವೆಂಕಟದಾಸರ ವಂಶಸ್ಥರಾದಂಥ ಕಾಕಣ್ಕಿ ಅವರು, ಸುಭಾಷ್ ಕಾಕಣ್ಕಿ, ಡಾಕ್ಟರ್ ಸುಭಾಷ್ ಕಾಕಣ್ಕಿ, ಅವರು ಆ್ಯಕ್ಚುಲಿ ರಿಸರ್ಚರ್. ಅವರು ಅಬ್ದುಲ್ ಕಲಾಂ ಅವರಿದ್ದಾರಲ್ಲ, ಅವ್ರ ಜೊತೆ ಇದ್ದು ರಿಸರ್ಚ್ ಮಾಡಿದ್ರು. ಅದಾದಮೇಲೆ ಅವರು ನಮ್ಮ ದಾಸರ ಬಗ್ಗೆ ಏನಾದ್ರು ಮಾಡಬೇಕು ಅಂತ ಒಂದು ಡಿಸೈಡ್ ಮಾಡಿ ಬೇಕಾದಷ್ಟು ರಿಸರ್ಚ್ ಮಾಡಿದ್ದಾರೆ. ದಾಸರ ಸಾಹಿತ್ಯ ಎಲ್ಲ ಹೆಕ್ಕಿ ತೆಗೆದಿದ್ದಾರೆ ಎಲ್ಲ ಕಡೆಯಿಂದ. ಮತ್ತು ಅದನ್ನು ಪಬ್ಲಿಕೇಶನ್ ಕೂಡ ಮಾಡ್ತಾ ಇದ್ದಾರೆ. ಸೊ ಯಾವಾಗ ಅವ್ರ ಪರಿಚಯ ಆಯಿತು, ಪ್ರಸನ್ನ ವೆಂಕಟದಾಸರ ಸಾಹಿತ್ಯನ ಇನ್ನೂ ಜಾಸ್ತಿ ಡೆಪ್ತಲ್ಲಿ ಅಧ್ಯಯನ ಮಾಡಿರೋದ್ರಿಂದ ಅವ್ರ ಬಗ್ಗೆ ತುಂಬ ಗೌರವ ಇದೆ. ಅವ್ರು ಬರೆದಿರೋವಂಥ ಶಿವಚರಣ ಪದ್ಯಮಾಲ ಮತ್ತು ತುಂಬಾ ಚೆನ್ನಾಗಿದೆ. ಮತ್ತು ಈ ದಾಸನಮನಕ್ಕೇನೆ ನಾನು ಸಂಪ್ರದಾಯ ಕೃತಿಗಳು ಅಂತ ಒಂದು ಮಾಡಿಸಿದ್ರು ಅವರು, ಆ ಸಂವಾದ ಕಾರ್ಯಕ್ರಮ. ಆವಾಗ ನಾನು ನಮ್ಮ ಪ್ರಸನ್ನ ವೆಂಕಟದಾಸರ ಸಂಪ್ರದಾಯ ಕೃತಿಗಳ ಬಗ್ಗೆನೇ ನಾನು ಮಾಡಿದ್ದೆ. ಅದು ನಮ್ಮ ಸುಭಾಷ್ ಕಾಕಣ್ಕಿ ಅವರು ಇದನ್ನು ನೀವು ಲೇಖನದಲ್ಲಿ ಬರ್ಕೊಡಿ ಅಂತ ಹೇಳಿದ್ರಿಂದ ಆ ಲೇಖನ ಒಂದು ಪಬ್ಲಿಷ್ ಕೂಡ ಆಗಿದೆ ಅಂತ ಹೇಳೋಕ್ಕೆ ನಾನು ತುಂಬ ಸಂತೋಷ ಪಡ್ತೀನಿ. ಹಾಗಾಗಿ ಈ ರೀತಿ ನನ್ನ ದಾಸ ಸಾಹಿತ್ಯದ ಅಧ್ಯಯನ ನಡೀತಾ ಇದೆ. ಆ ದಾಸ ಸಾಹಿತ್ಯದ ಅಧ್ಯಯನನೇ ನನ್ನ ದೇವರ ಬಗ್ಗೆ ಬರೆದಿರುವಂಥ ಕೀರ್ತನೆಗಳಿಗೆ ಪ್ರೇರಣೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಮತ್ತು ಇದ್ರ ಜೊತೆಗೆ ಎಲ್ಲವೂ ಕೂಡ ಪರಮಾತ್ಮನ ಅನುಗ್ರಹ ಅಂತ ಹೇಳಿ ನಾನು ಇಷ್ಟಪಡ್ತೀನಿ. ಸೊ ನೀವು ನಾ ಹಮ್ ಕರ್ತ ಹರಿಕರ್ತ ಅಂತ ನಿಮ್ಮ ಅದೇ ಭಾವನೆ, ನಾವೇನೋ ಮಾಡಕ್ ಸಾಧ್ಯ ಇಲ್ಲ, ಪರಮಾತ್ಮ ಪ್ರೇರಣಾ ಪ್ರೇರಕ ಎಲ್ಲ ಅವನಿದ್ದಾನೆ, ಕಾರಣ ಕಾರ್ಯಕರ್ತ ಎಲ್ಲ ಅವನೇ ಇದ್ದಾನೆ, ಅವನು ಮಾಡಿಸ್ತಾನೆ. ಇನ್ನೂ ಒಂದು ವಿಷಯ ನಾನು ಹೇಳಕ್ ಇಷ್ಟಪಡ್ತೇನೆ. ಇವಾಗ ನಾವು ಒಂದು ಅನುಸಂಧಾನ ಮಾಡಿಕೊಂಡು ಒಂದು ಮ್ಯಾಪ್ ಹಾಕೊಂಡು ಈ ಬ್ರಹ್ಮಾಂಡದಲ್ಲಿ ನಾವು ಎಲ್ಲಿದ್ದೀವಿ ಅಂತ ಹುಡ್ಕೊಂಡ್ರೆ ನಾವೆಲ್ಲೂ ಕಾಣೋದೇ ಇಲ್ಲ, ಒಂದು ಗುಡಿನ ಕಣ ಅಷ್ಟೇ. ಅದರಿಂದ ನಾವು ಏನೇ ಮಾಡ್ತಿದ್ರು ಎಲ್ಲ ಭಗವಂತನ ಕರುಣೆ, ಅವನ ಕಾರುಣ್ಯ ಅಂತ ಹೇಳಕ್ ಇಷ್ಟ. ಅಂದರೆ ಪ್ರಕೃತಿ ಪುರುಷ ನಿಮಗೆ ಬಹಳ ನಂಬಿಕೆ ಇದೆ. ಇದು ನ್ಯಾಚುರಲ್ ಆಗಿ ಏನೇನು ನೋಡ್ತೀರಿ ಅವನ್ನೆಲ್ಲವನ್ನು ನೀವು ಬರೀಲಿಕ್ಕೆ
ಒಂದು ಪ್ರೇರಣೆ ಸಿಗತ್ತೆ ನಿಮಗೆ. ನಾಹಂ ಕರ್ತ ಹರಿಕರ್ತ ಅಂತ ಒಂದು ನಿಗರ್ಭ ಭಾವದಿಂದ ಇರೋದ್ರಿಂದ ನಿಮಗೆ ಅವೆಲ್ಲವೂ ಸಿಗತ್ತೆ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. ಇದುವರೆಗೂ ಒಟ್ಟಲ್ಲಿ ಹೇಳಬೇಕಂದ್ರೆ ತಾವು ಎಷ್ಟು ಕವನಗಳು, ಎಷ್ಟು ಗೀತೆಗಳು, ಎಷ್ಟು ಬರಹಗಳನ್ನು ನೀವು ಬರೆದಿದ್ದೀರಿ ಅಂತ ಏನಾದರೂ ನಿಮಗೆ ಹೇಳೋಕ್ಕಾಗತ್ತಾ? ಒಂದು ಸತಿ ನಾನು ಫೋನ್ ಮಾಡಿ ಕೇಳಿದಾಗ ನೀವು ಹೇಳಿದ್ರಿ ನಾನು ಎಷ್ಟೋ ಬರೆದ್ಬಿಟ್ಟಿದ್ದೀನಿ, ನಂಗೆ ಗೊತ್ತೇ ಇಲ್ಲ ಅಂತ ಹೇಳೋದು. ಏನೋ ಒಂದು ನಿಮಗೆ ಒಂದು ಸ್ಮರಣೆಯಲ್ಲಿ ಇದ್ದರೆ ಅದನ್ನು ಸ್ವಲ್ಪ ಹೇಳಿ. ಇಲ್ಲ, ನಾನು ಆ್ಯಕ್ಚುಲಿ ಲೆಕ್ಕ ಇಟ್ಟಿಲ್ಲ ಅಂತಲೇ ಹೇಳಬೇಕು. ಇವಾಗ ನಾನು 4 ವರ್ಷದಿಂದ ಬರಿತಾ ಇದ್ದೀನಿ. ಹೆಚ್ಚು ಕಡಿಮೆ ದಿನಾಗಲೂ ಒಂದು ಬರೆದಿರ್ತೀನಿ ಏನಾದ್ರು ಒಂದು ವಿಷಯದ ಬಗ್ಗೆ. ಸೊ ಸುಮಾರಾಗಿದೆ, 500ಕ್ಕಿಂತ ಜಾಸ್ತಿ. ದಾಸರತೆ ಎಷ್ಟಾಗಿದೆ ಅಂತ ಹೇಳ್ಬೋದಪ್ಪ? ಆಧ್ಯಾತ್ಮದ ಬಗ್ಗೆ ದಾಸರತೆ ಅಂತಲ್ಲ ಹೇಳ್ತಿರೋದು ನಾನು, ದೇವರ ನಾಮಗಳ ಬಗ್ಗೆ ಎಷ್ಟಾಗಿದೆ ಅಂತ ಹೇಳ್ಬೋದ ಅಂತ ನಾನು ಲೆಕ್ಕ ಹಾಕಿಲ್ಲ. ಹೆಚ್ಚು ಕಡಿಮೆ ನಾನು ಬರೆದಿರೋದ್ರಲ್ಲಿ 3/4 ಭಾಗ ಎಲ್ಲ ದೇವ್ರ. ಸೊ ಈಗ ಎಲ್ಲ ಕಡೆಗೂ ನಿಮ್ಮ ಕವನಗಳನ್ನು ಮತ್ತು ದೇವ್ರ ನಾಮಗಳನ್ನು ನಾನು ಓದ್ತಾ ಇರ್ತೀನಿ. ಸಾಮಾನ್ಯವಾಗಿ ಫೇಸ್ಬುಕ್ಕಲ್ಲಿ ಸಾಕಷ್ಟು ಎಲ್ಲ ಗ್ರೂಪ್ಗಳಲ್ಲೂ ನಾನು ತಮ್ಮ ಬಗ್ಗೆ ಎಲ್ಲವನ್ನು ಓದ್ತಾ ಇರ್ತೀನಿ. ಬಹಳ ಸಂತೋಷ ಅನಿಸುತ್ತೆ. ಈಗ ಹಾಗೆ ಹೇಳಬೇಕು ಅಂದರೆ ಹಾಗಾದರೆ ನಿಮಗೆ ಎಷ್ಟೋ ಬಹುಮಾನಗಳು ಮತ್ತು ಗೌರವಗಳು ನಿಮಗೆ ಸಂದಿರಬೇಕು. ಅದ್ರ ಬಗ್ಗೆ ಒಂದೆರಡು ಏನಾದರೂ ಹೇಳ್ತೀರಾ? ನೀವು ತಗೊಂಡಿರೋ ಬಹುಮಾನಗಳ ಬಗ್ಗೆ. ನಾನು ಪ್ರಶಸ್ತಿ ಅಂತಂತಂದರೆ ಯಾವುದು ಅಂತ ದೊಡ್ಡ ಪ್ರಶಸ್ತಿ ಏನು ನನಗೆ ಬಂದಿಲ್ಲ. ನಮ್ಮ ವಿಜಯದಾಸರ ಪ್ರಶಸ್ತಿ ಒಂದು ಹರಿದಾಸ್ ಮಿಲ್ನ ದಾಸೋಪಾಸನದವರು ಎಲ್ಲರಿಗೂ ಕೊಟ್ಟಂಗೆ ನಾನು ಫೇಸ್ಬುಕ್ಕಲ್ಲಿ ಲೈವ್ ಕಾರ್ಯಕ್ರಮ ಮಾಡಿದ್ದಕ್ಕೆ ಕೊಟ್ಟಿದ್ದಾರೆ. ಅದನ್ನು ನಾನು ವಿಜಯದಾಸರ ಅನುಗ್ರಹ ಅಂತ ನಾನು ತಿಳ್ಕೊಂಡಿದ್ದೀನಿ. ಮತ್ತು ಒಂದ್ಸತಿ ನಾನು ಭಗವದ್ಗೀತೆ ಅರ್ಥ ಹೇಳಿದ್ದಕ್ಕೆ ತಾವೇ ಬಂದು ನನಗೆ ಸನ್ಮಾನ ಮಾಡಿದ್ರಿ. ಅದು ಬಿಟ್ಟರೆ ಕಥಾಕವನಗಳ ಸಂಕಲನ ಅಂತ ಒಂದು ಫೇಸ್ಬುಕ್ ಗ್ರೂಪ್ ಇದೆ. ಆ ಗ್ರೂಪಲ್ಲಿ ಅನೇಕ ಪ್ರೈಸ್ಗಳು ನನಗೆ ಬಂದಿದೆ ಕವನಗಳಿಗೆ. ಮತ್ತು ಪ್ರತಿಲಿಪಿ ಅಂತ ಒಂದು ಆ್ಯಪ್ ಇದೆ. ಅದರಲ್ಲಿ ನಾನು ಕಥೆಗಳು ಮತ್ತು ಲೇಖನ, ಕವನ ಎಲ್ಲವನ್ನೂ ನಾನು ಪ್ರಕಟಿಸ್ತಾ ಇರ್ತೀನಿ. ಸೊ ಆ ಪ್ರತಿಲಿಪಿ ಆ್ಯಪಲ್ಲಿ ನನಗೆ ಒಂದು ಸತಿ ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್, 9th ಪ್ರೈಸ್, 8th ಪ್ರೈಸ್ ಬಂದಿದೆ. ಮತ್ತು ಪ್ರತಿ ಸತಿನೂ ನನಗೊಂದು ಮೆಚ್ಚುಗೆ ಸಿಕ್ಕಿದೆ. ಆದ್ದರಿಂದ ಏನೋ ಒಂದು ಪರಮಾತ್ಮನ ಅನುಗ್ರಹ ಅಂತ ನಾನು ಅಂದ್ಕೊಂಡಿದ್ದೀನಿ. ಹೀಗೆ ನಡೀತಾ ಇದೆ. ಒಂದು ಸಾಧನೆಯ ಮಾರ್ಗದಲ್ಲಿ ಇನ್ನೂ ಅಂಬೆಗಾಲಿಡ್ತಾ ಇದ್ದೀನಿ. ನೀವು ಈಗ ಅಂಬೆಗಾಲಿಡೋಕ್ಕೆ ಶುರು ಮಾಡಿದ್ದೀರಿ ಅಂದಮೇಲೆ ಮುಂದೆ ಒಂದು ಗುರಿ ಇರಲೇಬೇಕು ನಿಮಗೆ. ಸೊ ಈ ಸಾಧನೆಯ ಮಾರ್ಗದಲ್ಲಿ ನಿಮ್ಮ ಗುರಿ ಎಲ್ಲಿವರೆಗೂ ಇಟ್ಕೊಂಡಿದ್ದೀರಿ? ಅತ್ಯುನ್ನತವಾದ ಮಟ್ಟ ಅಂತ ಯಾವುದನ್ನು ಕಾಣಬೇಕು ಅಂತ ನೀವು ಇಟ್ಕೊಂಡಿದ್ದೀರಿ ಅಂತೇನಾದರೂ ಹೇಳ್ತೀರಾ? ಖಂಡಿತ ಹೇಳ್ತೀನಿ. ನಾನಿವಾಗ ಈ ದಾಸ ಸಾಹಿತ್ಯ ಅಧ್ಯಯನದಲ್ಲಿ ಅನೇಕ ದೀರ್ಘ ಕೃತಿಗಳು ಮತ್ತು ವಿಶಿಷ್ಟ ಕೃತಿಗಳು, ಮುಂಡಿಗೆಗಳು ಎಲ್ಲದನ್ನು ನಾನು ಅಭ್ಯಾಸ ಮಾಡಿರೋದ್ರಿಂದ ಇನ್ನೂ ಹೆಚ್ಚು ಅಭ್ಯಾಸ ಮಾಡಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಬಂದಿದೆ. ಮತ್ತು ಭಗವದ್ಗೀತೆ ನಾನು ಹೇಳ್ದಂಗೆ 2ನೇ ಅಧ್ಯಾಯ ಡೀಟೇಲಾಗಿ ಓದಿದ್ದೆ. ಸೊ ಇವಾಗ ಎಲ್ಲ ಅಧ್ಯಾಯನೂ ಡೀಟೇಲಾಗಿ ಸ್ಟಡಿ ಮಾಡಬೇಕು ಅಂತ ಒಂದು ಆಸೆ ಇದೆ. ಮತ್ತು ಹೀಗೇ ಆಧ್ಯಾತ್ಮಿಕ ಲೈನಲ್ಲಿ ಇನ್ನೊಂದು ಸ್ವಲ್ಪ ಆಸಕ್ತಿ ಇಟ್ಟು ಓದಬೇಕು. ಓದಿದ್ದನ್ನು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡಿದ್ದನ್ನ ಅನುಸಂಧಾನ ಮಾಡಿಕೊಂಡು ನನ್ನ ಜೀವನದಲ್ಲಿ ಉಪಯೋಗಿಸ್ಕೋಬೇಕು ಅನ್ನೋ ಒಂದು ಆಸೆ ಇದೆ. ಪರಮಾತ್ಮ ಎಷ್ಟು ಮಟ್ಟಿಗೆ ನಡೆಸ್ಕೊಡ್ತಾನೆ. ಬಹಳ ಮುಖ್ಯವಾದದ್ದನ್ನು ಹೇಳಿದೆ. ಜೀವನದಲ್ಲಿ ಅದನ್ನು ನಾವು ಅಳವಡಿಸ್ಕೋಬೇಕು ಅನ್ನುವಂಥದ್ದು. ಯಾವುದೇ ಓದಲಿ, ಭಗವದ್ಗೀತೆ ಆಗಲಿ, ರಾಮಾಯಣ, ಮಹಾಭಾರತಗಳನ್ನು ಬರೀ ಓದ್ತೀವಿ, ಕೈ ಬಿಟ್ಬಿಡ್ತೀವಿ, ಅದರಿಂದ ಏನೂ ಉಪಯೋಗ ಆಗಲ್ಲ. ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಅದನ್ನೇ ಮೆಲುಕು ಹಾಕಿದ್ರೂ ಉಪಯೋಗ ಆಗಲ್ಲ. ಅದೇನಿದ್ರು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡಾಗ ಮಾತ್ರ ಆ ವ್ಯಕ್ತಿತ್ವಗಳನ್ನು ಏನು ನಾವು ಅಭ್ಯಾಸ ಮಾಡಿರ್ತೀವಿ ಅಂತಹ ಪಾಸಿಟಿವ್ ವ್ಯಕ್ತಿತ್ವಗಳನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಂಡಾಗ ಮಾತ್ರ ಅದು ನಮ್ಮ ಒಂದು ಸಾರ್ಥಕತೆ ಆಗತ್ತೆ ಅಂತ ಹೇಳ್ಬೋದು. ಸೊ ಇಷ್ಟೆಲ್ಲ ಹೇಳಿದ್ರಿ. ನಮ್ಮ ವೀಕ್ಷಕರಿಗೂ ತಮ್ಮ ಬಗ್ಗೆ ತಮ್ಮಿಂದ ಏನಾದರೂ ಒಂದು ಸಂದೇಶವನ್ನು ಹೇಳಿರಿ ಅಂತ ಕೇಳ್ತೀವಿ. ಒಂದು ಸಂದೇಶ ಅಂತಂದರೆ ಈಗ ನಾವು ದಾಸ ಸಾಹಿತ್ಯದ ಬಗ್ಗೆನೇ ಮಾತಾಡ್ತಾ ಇರೋದ್ರಿಂದ ದೇವ್ರ ನಾಮ ಹೇಳದೇ ಇರೋವಂಥವರೇ ಯಾರೂ ಇಲ್ಲ. ನಾವೆಲ್ಲರೂ ಕೂಡ ಪ್ರತಿದಿನ ದೇವ್ರಿಗೆ ಒಂದು ಆರತಿನಾರು ಮಾಡುವಾಗ ಒಂದು ಹಾಡು ಹೇಳೇ ಹೇಳ್ತೀವಿ. ಹಾಗಾಗಿ ದೇವ್ರ ನಾಮ ನಾವೆಲ್ಲರೂ ಹೇಳ್ತಾ ಇದ್ದೀವಿ. ನಾವು ಹೇಳೋ ದೇವ್ರ ನಾಮದ ಅರ್ಥನ ನಾವು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ಮತ್ತು ಅದನ್ನು ಯಾರು ರಚನೆ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಣ. ಮತ್ತು ಆದಷ್ಟು ಸಾಹಿತ್ಯ ವ್ಯತ್ಯಾಸ ಮಾಡ್ದಂಗೆ ಅವ್ರು ಹೆಂಗೆ ಬರ್ತಿದ್ದಾರೋ ಹಾಗೆ ನಾವು ಹೇಳೋಣ. ಯಾಕೆಂದರೆ ಪದ ಪಾದ ಎರಡು ಒಂದೇ ಅಂತ ಹೇಳ್ತಾರೆ. ನಾವು ಪದಗಳು ಏನಿದೆ, ದಾಸರು ರಚಿಸಿರುವಂಥ ಪದಗಳನ್ನು ನಾವು ಸ್ಮರಣೆ ಮಾಡಿದ್ರೆ ಅವ್ರ ಪಾದ ಹಿಡ್ದಂಗೆ ಆಗುತ್ತೆ. ಆದ್ದರಿಂದ ಅವರ ಅನುಗ್ರಹ ನಮಗಾಗುತ್ತೆ. ಸೊ ವಿಶೇಷವಾಗಿ ಹರಿದಾಸರ ಸಾಹಿತ್ಯಗಳನ್ನು ಹಾಡುವಾಗ ಅವರಿಗೆ ಒಂದು ಗೌರವವನ್ನು ಕೊಟ್ಟು ಅವ್ರ ಬಗ್ಗೆ ತಿಳ್ಕೊಂಡು ಆ ರಚನೆ ಅರ್ಥ ತಿಳ್ಕೊಂಡು ನಾವೆಲ್ಲ ಹಾಡೋಣ. ಈ ದಾಸ ಸಾಹಿತ್ಯ ಅನ್ನೋ ಸಮುದ್ರದಲ್ಲಿ
ನಾವು ಅಗದು ತೆಗೆದ್ರೆ ಬೇಕಾದಷ್ಟು ವಜ್ರ ಒಳ್ಳೆಯ ಮಾಣಿಕ್ಯಗಳು ಸಿಗುತ್ತೆ. ಅದನ್ನು ನಾವೆಲ್ಲರೂ ಮಾಡೋಣ. ಮತ್ತು ಇನ್ನೊಂದು ಕಳಕಳಿ ಪ್ರಾರ್ಥನೆ, ನಿಮ್ಮ ಮನೆಯಲ್ಲಿ ಏನಾದರೂ ನಿಮ್ಮ ಅಜ್ಜಿ ಮುತ್ತಜ್ಜಿಗಳ ಹಾಡ್ತಾ ಇದ್ದಿದ್ದ ಹಾಡುಗಳಿದ್ದರೆ, ಅಥವಾ ನಿಮ್ಮ ದೇವರ ಕೋಣೆಯಲ್ಲಿ ಪೂಜೆ ಮಾಡುವಂಥ ತಾಳೆಯ ಗರಿಗಳಿದ್ದರೆ ಅದನ್ನು ದಯವಿಟ್ಟು ಸಂಶೋಧನೆ ಮಾಡ್ತಾ ಇರೋರಿಗೆ ಕೊಟ್ಟರೆ ಆ ಕೃತಿಗಳು ಕೂಡ ಪ್ರಕಟವಾಗಿ ಎಲ್ಲರ ಬಾಯಲ್ಲೂ ಹಾಡೋ ಹಂಗಾಗತ್ತೆ. ಅದನ್ನು ನೀವೆಲ್ಲರೂ ಮಾಡಬೇಕು ಅಂತ ನಾನು ಕಳಕಳಿಯಾಗಿ ಪ್ರಾರ್ಥಿಸ್ತೀನಿ. ಯಾಕೆ ಅಂತಂದರೆ ಎಷ್ಟು ಕಷ್ಟಪಟ್ಟು ಸಂಶೋಧನೆ ಮಾಡ್ತಿದ್ದಾರೆ ಅಂತ ತಿಳ್ಕೊಂಡಾಗ ಅದು ಆಗಬೇಕು ಅನ್ನೋ ಒಂದು ಸದುದ್ದೇಶದಿಂದ ಇದೊಂದು ನಾನು ಕಳಕಳಿಯ ಪ್ರಾರ್ಥನೆನ ನಿಮ್ಮ ಮುಂದೆ ಎಲ್ಲ ಇಡ್ತಾ ಇದ್ದೀನಿ. ತುಂಬ ಸಂತೋಷ. ಏಕೆಂದರೆ ಮುಂದಿನ ಪೀಳಿಗೆಗೂ ಅದು ಎಲ್ಲ ಕರಗತ ಆಗಬೇಕು ಅನ್ನುವಂಥದ್ದು ನಿಮ್ಮ ಉದ್ದೇಶ. ಆದ್ದರಿಂದ ಯಾರ ಮನೇಲಿ ಎಲ್ಲೇ ಇದ್ರೂ ಕೂಡ ಇರ್ಬೋದು, ಯಾರಿಗೂ ನೋಡಿಲ್ಲದೆ ಇರುವಂತಹ ಪ್ರಸಂಗಗಳು ಇರ್ತವೆ, ಯಾರಿಗೂ ಗೊತ್ತಿಲ್ಲದೆ ಇರುವಂಥ ಪ್ರಸಂಗಗಳಿರ್ತವೆ. ಅವೆಲ್ಲ ತಾಳೆಗರಿಯ ಸಾಹಿತ್ಯ ಹೊರಗೆ ಬಂದರೆ ನಮ್ಮ ಪರಂಪರೆ ಏನು ಅನ್ನುವಂಥದ್ದು, ನಮ್ಮ ಸನಾತನ ಸಂಸ್ಕೃತಿ ಏನು ಅನ್ನುವಂಥದ್ದು ಎಲ್ರಿಗೂ ಗೊತ್ತಾಗತ್ತೆ. ಅದರಿಂದ ಅದನ್ನು ಹೊರಗಡೆ ತನ್ನಿ. ಆಮೇಲೆ ಯಾವುದೇ ಒಂದು ಉಚ್ಚಾರಣೆ ಅಥವಾ ಪದವಿಭಾಗ ಮಾಡುವಾಗ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಮಾಡಿದರೆ ನಮಗಿನ್ನೂ ನಾವು ಹೇಳುವಂತಹ ಒಂದು ದೇವರನಾಮ ಅರ್ಥಪೂರ್ಣವಾಗಿರುತ್ತದೆ ಅಂತದನ್ನು ನೀವು ಈಗ ಎಲ್ಲ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ತಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ಇವತ್ತು ನೀವು ಕೊಟ್ಟು ನಮ್ಮ ದಾಸನಮನದ ಈ ಸಂದರ್ಶನ ಕಾರ್ಯಕ್ರಮದಲ್ಲಿ ಇದನ್ನು ನೀವು ನಡೆಸ್ಕೊಟ್ರಿ. ನಿಮ್ಮ ಒಂದು ವಿಚಾರಧಾರೆಯನ್ನು ಇಲ್ಲಿ ತಿಳಿಸ್ಕೊಟ್ರಿ. ತಮಗೆ ಅನಂತ ನಮ್ಮ ದಾಸನಮನದ ಪರವಾಗಿ ಹಾಗೂ ನಮ್ಮ ವೀಕ್ಷಕರ ಪರವಾಗಿ ನನ್ನ ವೈಯಕ್ತಿಕವಾಗಿ ತಮಗೆ ಅನಂತ ಧನ್ಯವಾದಗಳು ರೂಪಶ್ರೀ ಅವರೇ. ತಮಗೂ ಕೂಡ ಪೂರ್ವಕ ಧನ್ಯವಾದಗಳು. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಈ ದಾಸ ಸಾಹಿತ್ಯ ನಿಮಗೇನು ಬರುತ್ತೋ ಅದನ್ನು ನಿಮ್ಮ ಮಕ್ಕಳಿಗೆ ಹೇಳ್ಕೊಡಿ. ಮತ್ತು ಅವರಿಗೆ ಅದರಲ್ಲಿ ಇಂಟ್ರೆಸ್ಟ್ ಬೆಳೆಯೋ ಹಾಗೆ ಮಾಡಿರಿ. ಸೊ ದಟ್ ಈ ದಾಸ ಸಾಹಿತ್ಯ ನಿಂತ ನೀರಾಗಬಾರ್ದು, ಅದು ಪ್ರವಾಹದಂತೆ ಹರಿತಾ ಇರಬೇಕು. ಉಕ್ಕಿ ಹರಿಲಿ, ಇನ್ನೂ ಹೆಚ್ಚಾಗಲಿ ಅಂತ ಒಂದು ಆಶಯವನ್ನು ಹೇಳ್ತಾ ನಾನು ಎಲ್ರಿಗೂ ನಮಸ್ಕಾರ ತಿಳಿಸ್ತಾ ಈ ಒಂದು ಅವಕಾಶ ಮಾಡಿಕೊಟ್ಟಂಥ ದಾಸನಮನದ ಶ್ರೀಮತಿ ಸುಭಾಷಿಣಿ ಪ್ರಕಾಶ್ ಮೇಡಮ್ ಅವರಿಗೂ, ಎಲ್ಲ ಅಡ್ಮಿನ್ ಮಾಡರೇಟರ್ಗಳಿಗೂ, ನನಗೆ ಸಂದರ್ಶನ ಮಾಡಕ್ಕೆ ಬಂದಿರೋಂಥ ಜ್ಯೋತಿಬಾಯಿ ಮೇಡಮ್ ಅವರಿಗೂ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಧನ್ಯವಾದ. ಕೇಳಿದ್ರಲ್ಲ ವೀಕ್ಷಕರೇ, ಇಂತಹ ಒಂದು ಅವಕಾಶ ಸಿಕ್ಕಿದ್ದು ನಂದು ಒಂದು ಸೌಭಾಗ್ಯ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ನನ್ನ ಈ ಸೌಭಾಗ್ಯ ಆಗಲಿಕ್ಕೆ ಕಾರಣರಾದಂತಹ ಶ್ರೀಮತಿ ಸುಭಾಷಿಣಿ ಪ್ರಕಾಶ್ ಅವರು ದಾಸನಮನದ ಸಂಸ್ಥಾಪಕ ನಿರ್ವಾಹಕಿ ಹಾಗೂ ಅವರ ನಿರ್ವಾಹಕ ತಂಡದವರು, ಇವರೆಲ್ಲರಿಗೂ ಸಹ ನಾನು ವೈಯಕ್ತಿಕವಾಗಿ ಕೂಡ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಇಲ್ಲಿಗೆ ಈ ಕಾರ್ಯಕ್ರಮವನ್ನು ನಾವು ಮುಗಿಸೋಣ. ರೂಪಶ್ರೀಯವರ ಆಶೆಯಂತೆ ಮುಂದಿನ ಜನಾಂಗಕ್ಕೆ ಇವೆಲ್ಲವೂ ಸುಲಲಿತವಾಗಿ ಬರುವಂತೆ ನಾವೆಲ್ಲ ಮಹಿಳೆಯರು ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ನನ್ನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ನಮಸ್ಕಾರ.